ಇಲ್ಲಿ ಒಂದು ಕಡೆ ನೀವೆಲ್ಲರೂ ಕೂಡ KECT ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಇನ್ನೊಂದು ಕಡೆ ಕೇಳ್ತಾ ಇರೋದು ಎಲ್ಲರೂ ಕೂಡ KECT ರಿಸಲ್ಟ್ ಬಂದಾದ್ಮೇಲೆ ಏನು ಮಾಡಬೇಕು, ನಮಗೇನು ಐಡಿಯಾನೇ ಇಲ್ಲ ಅಂತಲೂ ಕೂಡ ಕೇಳ್ತಾ ಇದ್ದೀರಾ. ಏನು ಕೂಡ ತಲೆ ಕೆಡಿಸ್ಕೊಬಿಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಎಡಿಸ್ ಮಾಡಿ ಚಾನಲ್ಗೆ. ನಿಮ್ಗೆ ಎಲ್ಲ ಥರದ ಅಪ್ಡೇಟ್ಸ್ ಏನೇ ಡೌಟ್ಸ್ ಬಂದರೂ ಕೂಡ ನಿಮಗೆ ಟೈಮ್ ಟು ಟೈಮ್ ಕ್ಲಾರಿಫೈ ಆಗುತ್ತೆ. ಅದ್ರ ಬಗ್ಗೆ ಏನು ಬೇಡ. ಇನ್ ಡೀಟೇಲ್ ಆಗಿ ಈ ಒಂದು ವೀಡಿಯೋದಲ್ಲಿ ನೀವೇನು ಡೌಟ್ಸ್ಗಳಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ರಿಸಲ್ಟ್ ಆಗಲೇ ಹೇಳಿದ್ದೀನಿ. ಮೇ ಲಾಸ್ಟ್ ವೀಕ್ ಆಗ್ಬೋದು ಅಥವಾ ಜೂನ್ ಫಸ್ಟ್ ವೀಕ್ ಆಗಿರ್ಬೋದು. ಮೇ ಲಾಸ್ಟ್ ವೀಕಲ್ಲಿ ಬರೋ ಚಾನ್ಸಸ್ ತುಂಬಾ ಇದೆ. ಮಿಸ್ ಆಯಿತು ಅಂದರೆ ಜೂನ್ ಫಸ್ಟ್ ವೀಕಲ್ಲಂತೂ 100% ಡ್ಯಾಮ್ ಶೋರ್ ಬಂದೇ ಬರುತ್ತೆ. ಸರಿನಾ? ಇವಾಗ ರಿಸಲ್ಟ್ ಬಂತು ಅಂತ ಅಂದ್ಕೊಳ್ಳಿ. ರಿಸಲ್ಟ್ ಬಂದಾದ್ಮೇಲೆ ಏನು ಮಾಡಬೇಕು ಅನ್ನೋ ಐಡಿಯಾನೇ ಇಲ್ಲ ಎಷ್ಟೊಂದು ಜನಕ್ಕೆ. ಆದರೆ ಎಷ್ಟೊಂದು ಜನಕ್ಕೆ ಆಗಲೇ ಇನ್ಫಾರ್ಮೇಷನ್ ಗೊತ್ತಿರ್ಬೋದು, ಎಲ್ಲ ಬೇರೆ ಕಡೆ ವೀಡಿಯೋ ನೋಡಿರ್ತಾರೆ, ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊತಾ ಇರ್ತಾರೆ ಫಾಸ್ಟಾಗಿ. ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಆದರೆ ಕರೆಕ್ಟಾಗಿರೋ ಇನ್ಫಾರ್ಮೇಷನು ಕರೆಕ್ಟಾಗಿ ತಿಳ್ಕೊಳ್ಳಿ ಅಷ್ಟೇ. ಯಾಕೆಂದರೆ ಮಿಸ್ಕಮ್ಯುನಿಕೇಷನ್ ಆದರೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗೋದು. ಅದಕ್ಕೋಸ್ಕರ ಇವಾಗ ನಿಮಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದಮೇಲೆ ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀದೇ ಇರ್ಬೋದು. ಆ ಒಂದು ಸ್ಟೆಪ್ನ ಬಿಟ್ಟಾಕಿ. ಅದಾದಮೇಲೆ ಏನಾಗುತ್ತೆ ಅಂದರೆ ಒಂದು ವೆರಿಫಿಕೇಷನ್ ಸ್ಲಿಪ್ ಅಂತ ರಿಲೀಸ್ ಆಗುತ್ತೆ. ಆ ಒಂದು ಸ್ಲಿಪ್ಪಲ್ಲಿ ಏನಿರುತ್ತೆ ಅಂದರೆ ನಿಮ್ಮ ನೇಮು, ನಿಮ್ಮ ಒಂದು ಫಾದರ್ ನೇಮು, ಮತ್ತು ನೀವು ಎಷ್ಟು ರ್ಯಾಂಕ್ ತೆಗೆದಿದ್ದೀರಾ, ಯಾವ್ಯಾವ ಕೋರ್ಸಲ್ಲಿ, ಮತ್ತು ಯಾವ್ಯಾವ ರಿಸರ್ವೇಷನ್ ಅಪ್ಲಿಕಬಲ್ ಆಗುತ್ತೆ, ನಿಮಗೆ ಕೌನ್ಸಲಿಂಗಲ್ಲಿ ಎಲ್ಲ ಡೀಟೇಲ್ಸು ಕೂಡ ಇರುತ್ತೆ. ಜೊತೆಗೆ ಮೇಯ್ನಾಗಿ ಒಂದು ಸೀಕ್ರೆಟ್ ಕೀ ಅಂತ ಇರುತ್ತೆ. ಆ ಒಂದು ಸೀಕ್ರೆಟ್ ಕೀನ ಬಳಸ್ಕೊಂಡು ಮತ್ತು ಯೂಸರ್ ID, ಪಾಸ್ವರ್ಡ್, ಸೀಕ್ರೆಟ್ ಕೀನ ಬಳಸ್ಕೊಂಡು ಈ ಮೂರನ್ನು ಕೂಡ ಬಳಸ್ಕೊಂಡು ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಅಂದರೆ ನಿಮ್ಮ ಕಾಲೇಜ್ ಇಷ್ಟ ಆಗಿದೆಯಾ, ಇಷ್ಟ ಆಗಿಲ್ವಾ ಅನ್ನೋದು. ಮತ್ತು ನೆಕ್ಸ್ಟ್ ನಿಮಗೆ ಒಂದು ಫೀಸ್ ಪೇಮೆಂಟ್ ಇರುತ್ತೆ, ಚಲನ್ ಡೌನ್ ಮಾಡ್ಕೊಳ್ಳೋದಿರುತ್ತೆ. ಮತ್ತು ಇದ್ರ ಬಗ್ಗೆ ಡೀಟೇಲ್ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್, ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಡೀಟೇಲ್ ವೀಡಿಯೋ ಇದೆ, ಆಗಲಿ ನಮ್ಮ ಚಾನಲ್ಲಿ ಚೆಕ್ ಮಾಡಿ. ನಿಮಗೆ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಮೇಯ್ನಾಗಿ ನಿಮ್ಗೆ ಏನಂದರೆ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಆ ಒಂದು ಪ್ರೋಸೆಸ್ಸೇ ತುಂಬ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರುತ್ತೆ. ಅಲ್ಲಿ ನೀವು ಎಷ್ಟೇ ರ್ಯಾಂಕಿಂಗ್ ತೆಗೆದಿರೋ ಅದೇನು ಕೂಡ ಮ್ಯಾಟ್ರ್ ಆಗಿಲ್ಲ. ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಕಂಪ್ಲೀಟ್ಲಿ ವೇಸ್ಟು. ನೀವು 1000 ತೆಗೆದಿರೋ ರ್ಯಾಂಕಿಂಗು ಕೂಡ ಕಂಪ್ಲೀಟ್ಲಿ ವೇಸ್ಟ್ ಆಗುತ್ತೆ, ನೀವು ಕರೆಕ್ಟಾಗಿ ಏನಾದರೂ ಒಂದು ಆಪ್ಷನ್ ಎಂಟ್ರಿನ ಮಾಡಿಲ್ಲ ಅಂದರೆ. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿ. ಯಾಕೆಂದರೆ ಆಪ್ಷನ್ ಎಂಟ್ರಿ ಮೇಲೆ ನಿಂತಿರುತ್ತೆ ನಿಮಗೆ ಕಾಲೇಜ್ ಸೀಟ್ ಅಲೋಟ್ ಆಗುತ್ತಾ ಆಗಲ್ವಾ, ಏನು ಕತೆ ಎಲ್ಲ ಕೂಡ. ಮತ್ತು ನಿಮಗೆ ಆಪ್ಷನ್ ಎಂಟ್ರಿನ ಯಾವ ರೀತಿ ಮಾಡಬೇಕು, ಏನೇನು ಟ್ರಿಕ್ಸ್ನ ಯೂಸ್ ಮಾಡಬೇಕು. ಇಲ್ಲಿ ಕೌನ್ಸಿಲಿಂಗಲ್ಲಿ ಎಲ್ಲರಿಗೂ ಕೂಡ ಏನು ಸೀಟ್ ಸಿಕ್ಬಿಡಲ್ಲ. ಕೆಲವರಿಗೆ ಸೀಟ್ ನಾಟ್ ಅಲಾಟೆಡ್ ಅಂತಲೂ ಕೂಡ ಬರುತ್ತೆ. ಆ ಒಂದು ಪರಿಸ್ಥಿತಿ ಬರದೇ ಇರಲು ನೀವೇನು ಮಾಡಬೇಕು ಎಲ್ಲನೂ ಕೂಡ ಕಂಪ್ಲೀಟ್ ನಿಮಗೆ ಒಂದು ಕೋರ್ಸ್ ಮಾಡಿದ್ದೀವಿ. ಆಪ್ಷನ್ ಎಂಟ್ರಿಯಿಂದ ಟ್ರಿಕ್ಸು, ಸ್ಟ್ರಾಟಜಿ, ಮತ್ತು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಟಾಪ್ ಕಾಲೇಜಸ್ನ ಯಾವ ರೀತಿ ಪಡ್ಕೋಬೇಕು, ಮತ್ತು ಇಲ್ಲಿ SNQ ಕೂಡ ಏನೇನು ಟ್ರಿಕ್ಸ್ ಇದೆ ಎಲ್ಲನೂ ಕೂಡ. ಈ ಒಂದು ಕೋರ್ಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1000 ಇರುತ್ತೆ. ಅಂದರೆ ಇದು ಜಾಸ್ತಿ ಅನ್ಕೋಬೋದು, ಆದರೆ ಜಾಸ್ತಿ ಅಲ್ಲ. ನಿಮಗೆ ನಿಮ್ಮ ಭವಿಷ್ಯದ ಪ್ರಶ್ನೆ ಇದು. ಈ ಒಂದು ಕೋರ್ಸ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆ್ಯಕ್ಸಿಸ್ ಸಿಗುತ್ತೆ. ಮತ್ತು ಮಾಕ್ ರೌಂಡ್ ಆಗಿದ ತಕ್ಷಣ ಒಂದು ಅಪ್ಡೇಟು ಕೂಡ ಕೋರ್ಸಲ್ಲಿ ಬರುತ್ತೆ. ಮಾಕ್ ರೌಂಡ್ ನೋಡಿಕೊಂಡು ಯಾವ ರೀತಿ ಒಂದು ಫಸ್ಟ್ ರೌಂಡಲ್ಲಿ ಆಪ್ಷನ್ ಚೇಂಜಸ್ ಮಾಡ್ಬೋದು. ಮತ್ತು ಈ ವರ್ಷ ಏನೇನಾಗಿದೆ ಎಲ್ಲನೂ ಕೂಡ ಕೋರ್ಸಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಇವಾಗ ಎನ್ರೋಲ್ ಆಗ್ತಿರಲ್ಲ ಅವ್ರಿಗೆ ಮಾತ್ರ. ನೀವೇನಾದರೂ ಮಾಕ್ ರೌಂಡ್ ಆದಮೇಲೆ ಸೀಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಅವಾಗ ಜಾಯ್ನ್ ಆಗ್ತೀರಾ ಅಂದರೆ ಫೀಸಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 50% ಜಾಸ್ತಿ ಆಗ್ಬೋದು. ಇವಾಗ ಎನ್ರೋಲ್ ಆಗಿ ಕಂಪ್ಲೀಟ್ ನಿಮಗೆ ಆ್ಯಕ್ಸಿಸ್ ಸಿಗುತ್ತೆ. ನೀವು ಎನ್ರೋಲ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಾಂದರೆ edismadi.in ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಾಂದರೆ ಅಲ್ಲೂ ಕೂಡ ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ಎನ್ರೋಲ್ ಆದರೆ ನಿಮಗೆ ಕಂಪ್ಲೀಟ್ ತುಂಬಾ ಬೆನಿಫಿಟ್ ಇರುತ್ತೆ. SNQ ಕೂಡ ಸಿಕ್ಬಿಡ್ತು ಅಂದರೆ ನಿಮಗೆ 1000 ರೂಪಾಯಿ ಹಾಕಿರೋದು ನಿಮಗೆ ಪ್ರತಿ ವರ್ಷವೂ ಕೂಡ 1 ಲಕ್ಷ ಉಳಿಸುತ್ತೆ ಇಲ್ಲಿ. ಆ ರೀತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಎನ್ರೋಲ್ ಆಗಿ ಡೆಫಿನೆಟ್ಲಿ ನಿಮಗೆ ಬೆನಿಫಿಟ್ ಇದ್ದೇ ಇರುತ್ತೆ.